ಫೈಟ್ ಶುರುವಾಗಿದೆ. ಇದರ ನಡುವೆ ಕಾಂಗ್ರೆಸ್ ಶಾಸಕರ ಟೂರ್ ಟ್ರಿಕ್ಸ್ ಕೂಡ ಇಲ್ಲಿ ವರ್ಕೌಟ್ ಆಗುತ್ತಾ ಅಂತ ಇವತ್ತು ವಿದೇಶಕ್ಕೆ ಹಾರಲಿದ್ದಾರೆ ಮತ್ತಷ್ಟು ಶಾಸಕರು. 22 ಶಾಸಕರ ಪೈಕಿ 11 ಶಾಸಕರು ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಿರೋದು. ನಿನ್ನೆ ವಿದೇಶಕ್ಕೆ ಪ್ರಯಾಣ ಮಾಡಿದಂತ 11 ಕಾಂಗ್ರೆಸ್ನ ಶಾಸಕರು ಇವ್ರ ಜೊತೆಗೆ ಇವತ್ತು ಮತ್ತೆ ಹಲವು ಶಾಸಕರು ಆಡ್ ಆನ್ ಆಗ್ತಾರೆ. ಇವತ್ತು ಫಾರಿನ್ಗೆ ತೆರಳಲಿರುವಂತ 10ಕ್ಕೂ ಹೆಚ್ಚು MLAಗಳು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ತೆರಳುತ್ತಾರೆ ಈ ಶಾಸಕರು. ಮಾರ್ಚ್ ಮೊದಲ ವಾರ ಬೆಂಗಳೂರಿಗೆ ಶಾಸಕರು ವಾಪಸ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಈ ವಿದೇಶಿ ಟ್ರಿಪ್ ನಲ್ಲಿ ಏನೆಲ್ಲ ಆಗಬಹುದು, ಯಾರ್ಯಾರು ಪ್ರಯಾಣ ಬೆಳೆಸ್ತಿದ್ದಾರೆ ಅಂತ ಕೂಡ ನಾವು ನೋಡೋದಾದ್ರೆ 22 ಶಾಸಕರ ಪೈಕಿ 11 ಶಾಸಕರು ವಿದೇಶಕ್ಕೆ ಹೋಗ್ತಾ ಇರೋದು. ದೇವೇಂದ್ರಪ್ಪ, ಹಂಪನಗೌಡ ಬಾದರ್ಲಿ, HD ತಮ್ಮಯ್ಯ ಇದ್ದಾರೆ, BM ನಾಗರಾಜ್, ಪುಟ್ಟರಂಗ ಶೆಟ್ಟಿ, SS ಮಲ್ಲಿಕಾರ್ಜುನ್, ಯಶವಂತ್ ಗೌಡ, ಶರಣಗೌಡ ಬಯ್ಯಾಪುರ, ವಸಂತ್ ಕುಮಾರ್, MLC ಡಾಕ್ಟರ್ D ತಮ್ಮಯ್ಯ, MLC ನಾಗರಾಜ್ ಯಾದವ್ ಇವರೆಲ್ಲರೂ ಕೂಡ ಮತ್ತೆ ಇವತ್ತು ವಿದೇಶಕ್ಕೆ ತೆರಳುತ್ತಾ ಇರುವಂಥದ್ದು. ಹಾಗಾಗಿ ಈ 22 ಶಾಸಕರು ಕೂಡ ವಿದೇಶ ಪ್ರಯಾಣ ಮಾಡ್ತಿರೋದ್ರ ಗುಟ್ಟಾದ್ರೂ ಏನು, ಹೋಗ್ತಾರೆ ಹೋಗಲ್ಲ ಅಂತ ಇತ್ತು. ಅದ್ರ ಮಧ್ಯದಲ್ಲಿ ಈಗ ಡಿಸೈಡ್ ಆಗ್ಬಿಟ್ಟಿದೆ ಇಂತಿಷ್ಟು ಜನ ವಿದೇಶಕ್ಕೆ ಹೋಗಬೇಕು ಅಂತ. ಆ ವಿದೇಶದಲ್ಲಿ ಏನೆಲ್ಲ ಪಾಲಿಟ್ರಿಕ್ಸ್ ನಡಿಬಹುದು ಅದ್ರ ಬಗ್ಗೆ ಕುತೂಹಲ ಇದೆ. ನೋಡಿ, ವಿದೇಶಕ್ಕೆ ತೆರಳುತ್ತಾ ಇರುವಂಥ ಹಲವು ಶಾಸಕರು ಜೊತೆಗೆ ಕೆಲವರು ಈಗಾಗಲೇ ವಿದೇಶಕ್ಕೆ ಹೋಗಿದ್ದಾರೆ. 22 ಶಾಸಕರ ಪೈಕಿ 11 ಶಾಸಕರು ವಿದೇಶ ಪ್ರಯಾಣವನ್ನು ಬೆಳೆಸಿರೋದು. ಹೀಗಾಗಿ ನಿನ್ನೆ 11 ಜನ ಹೋಗಿದ್ದಾರೆ, ಇವತ್ತು ಕೂಡ 11 ಜನ ಶಾಸಕರು, 10 ಜನ ಶಾಸಕರು ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ನಡೆಯುವಂಥ ರಾಜಕಾರಣ ಏನು, ಏನೆಲ್ಲ ಚರ್ಚೆಗಳಾಗಬಹುದು, ಏನೆಲ್ಲ ತಂತ್ರಗಾರಿಕೆಯನ್ನು ಹೆಣಿಬಹುದು, ಅದೆಲ್ಲವೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಯೂ ಅಲ್ಲ. ಈ ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ಅಲ್ಲ. ಯಾರದು ಶಕ್ತಿ ಪ್ರದರ್ಶನ ಯಾವುದೇ ಬಣ ಇಲ್ಲ. ಇದು ಒಂದೇ ಕಾಂಗ್ರೆಸ್ ಬಣ. ನಾವು ಕಾಂಗ್ರೆಸ್ ಇಲ್ಲಿ ವೈಯಕ್ತಿಕ ಪ್ರವಾಸ ಇದು KPCC ಅಧ್ಯಕ್ಷರ ಗಮನಕ್ಕೆ ತರೋ ಅವಶ್ಯಕತೆ ಇಲ್ಲ. ಅವರು ಕೇಳಿದ್ರೆ ಒಂದು ವೇಳೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅವರು ನಮ್ಮನ್ನು ಕೇಳಿಲ್ಲ. ಗೊತ್ತಿಲ್ಲ. ನಮಗಂತೂ ಯಾರು ಸ್ಪಾನ್ಸರ್ ಮಾಡಿಲ್ಲ. ನಾವು ನಮ್ಮ ಸ್ವಂತ ದುಡ್ಡಿಂದ ಹೋಗ್ತಾ ಇದ್ದೀವಿ. ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಯೂ ಅಲ್ಲ. ಈ ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ಅಲ್ಲ. ಯಾರದು ಶಕ್ತಿ ಪ್ರದರ್ಶನ ಯಾವುದೇ ಬಣ ಇಲ್ಲ. ಇದು ಒಂದೇ ಕಾಂಗ್ರೆಸ್ ಬಣ. ನಾವು ಕಾಂಗ್ರೆಸ್ ನಾವು ಕುಟುಂಬ ಸಮೇತ ಖಾಸಗಿಯಾಗಿ ಆಸ್ಟ್ರೇಲಿಯಾಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದೀವಿ. ಅದು ಗೊತ್ತಿಲ್ಲ. ನಾನು ನಮ್ಮ ಕುಟುಂಬ ಹೋಗ್ತಾ ಇದೀವಿ. ಅದು ಗೊತ್ತಿಲ್ಲ. ನಾವು ನಮ್ಮ ಕುಟುಂಬ, ನಾನು ಯಾವಾಗಲೂ ಹೋಗ್ತೀನಿ ಕೃಷಿ ಮತ್ತೆ ಬೇರೆ ಬೇರೆ ಪ್ರವಾಸಗಳಿಗೆ ನೋಡ್ಲಿಕ್ಕೋಸ್ಕರ. ಆ ರೀತಿ ಹೋಗ್ತಾ ಇದ್ದೀವಿ. ಇಲಾಖೆದಲ್ಲ, ನಮ್ಮ ಖಾಸಗಿ ಪ್ರವಾಸ. ಬಜೆಟ್ ಸಂದರ್ಭದಲ್ಲಿ ಇಷ್ಟು 20ಕ್ಕೂ ಹೆಚ್ಚು ಜನ ಶಾಸಕರು ಒಂದೇ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇದು ಮೊದಲೇ ಫಿಕ್ಸ್ ಆಗಿದ್ದಲ್ಲ, ಇವಾಗ ಹೋಗ್ತಾರೆ? ಇಲ್ಲಪ್ಪ, ನಾವು ಬೆಳಗಾಂ ಅಧಿವೇಶನದಲ್ಲೇ ಒಂದು ಪ್ರವಾಸ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಯಾರಂತೂ ತಮ್ಮ ನಿರೀಕ್ಷೆಯಂತೆ ಇವತ್ತಿಂದ ವಿದೇಶ ಪ್ರವಾಸ ಶುರು ಮಾಡ್ತಾ ಇದೀರಿ ಸರ್. ಯಾರ್ಯಾರೆಲ್ಲ ಹೋಗ್ತಾ ಇದೀರಿ ಸರ್? ನಾನಂತೂ ಹೋಗ್ತೀನಿ, ಯಾರು ಬಂದ್ರೆ ಗೊತ್ತಿಲ್ಲ. ಸರ್, ಎಲ್ಲಿಗೆ ಹೋಗ್ತಾ ಇದೀರಿ? ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ. ನಿಧಾನವಾಗಿ ನಾನು ಇದೇ ಇದ್ದೀನಿ, ಇನ್ನು ಯಾರು ಬಂದ್ರೆ ಗೊತ್ತಿಲ್ಲ. ಸರ್, ಈಗ ಒಂದು ನಿಮಿಷ ಸರ್, ಯಾಕೆ ಹೋಗ್ತಿರೋದು ಪ್ರವಾಸ? ಎಲ್ಲ ಅದಕ್ಕೆ ಹೋಗ್ತಾರೆ. ಅದಕ್ಕೆ ನಾನು ವಿಲಾಸಿ ಜೀವನ ಮಾಡಕ್ಕೆಲ್ಲ ನಾವು ರೈತರು. ಕೆಲವರು ಅಧ್ಯಯನ ಮಾಡಕ್ ಹೋಗ್ತಾರೆ, ಕೆಲವರು ಎಂಜಾಯ್ ಮಾಡಕ್ ಹೋಗ್ತಾರೆ, ನಾವು ಎಂಜಾಯ್ ಮಾಡಕ್ ಹೋಗಲ್ಲ. ನಾವು ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ. ಬಜೆಟ್ ನಾನು ಬಜೆಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರ ಮಂಡಿಸ್ತಾರೆ, ಬರ್ತೀವಿ. ಎಲ್ಲನೂ ಕೇಳಿ ಹೈಕಮಾಂಡ್ ಅನುಮತಿ ಅದೆಲ್ಲ. ಎಲ್ಲಿಗೆ ಹೋಗ್ತೀರಿ, ಯಾಕೆ ಹೋಗ್ತೀರಿ? ಪ್ರತಿನಿತ್ಯ ನೀವು ತೋರಿಸಿಬಿಟ್ಟಿರಿ ಎಲ್ಲ ಎಲ್ಲಿಗೆ ಹೋಗ್ತೀವಿ, ಯಾಕೆ ಅಲ್ಲ. ನೀವೆಲ್ಲ ಮಾಧ್ಯಮ ಗೆಳೆಯರು ಎಲ್ಲರೂ ತೋರಿಸಿಬಿಟ್ಟಿರಿ ಆಗಲೇ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್, ಎರಡು ಕಂಟ್ರಿಗೆ ಹೊಂಟಿವಿ, ದೇಶಗಳು. ಸರ್, ಹೈಕಮಾಂಡ್ ಅನುಮತಿ ಕೊಟ್ಟಿದೆಯಾ ಸರ್? ಪ್ರವಾಸದ ಬಗ್ಗೆ ಮಾಹಿತಿ ನೋಡಿ, ಇವತ್ತು AICC ಅಧ್ಯಕ್ಷರು ಹೇಳ್ಬಿಟ್ಟಾರ.
ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮೇಲೆ ನಮ್ದು ಏನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರೆ. ಮತ್ತೇನು ಹೇಳ್ಬೇಕೀಗ? ನೀವು ಯಾರು ಹೋಗ್ತಾ ಇದ್ರಿ? ನಾನು, ವಸಂತ್ ಕುಮಾರು, ನಮ್ಮ ಶರಣೇಗೌಡರು ಮತ್ತು ದದ್ದಲ್ ಬಾಸನಗೌಡ 4 ಜನ ನಮ್ಮ ರೈತರು. ನೀವೆಲ್ಲಿಗೆ ಹೋಗ್ತಾ ಇದ್ರಿ ಸರ್? ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್ ಅಂತ ಹೇಳಿದ್ರೆ ಕಾರ್ಯಕ್ರಮ ಸರ್? ಅರೆ ನಾವು ಸ್ವಂತ ಖರ್ಚಲಿದ್ದು ಓದ್ತೀವ್ರಿ. ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೊಂಟೀವಿ. ಡೀಟೇಲ್ಸ್ ಕೊಡ್ತಾ ಇದ್ರು ಪ್ರತಿನಿಧಿ ರೂಪೇಶ್. ಕೆಲವರು ಶಾಸಕರು ಹೇಳ್ತಾರೆ ನಮ್ದು ಫ್ಯಾಮಿಲಿ ಟ್ರಿಪ್ ಅಂತ, ಕೆಲವರು ಹೇಳ್ತಾರೆ ಇಲಾಖೆ ವತಿಯಿಂದ ಹೋಗ್ತಾ ಇರೋದು ಅಂತ. ಬಟ್ ರಾಜಕಾರಣ ನಡೀತಿರೋದಂತೂ ನಿಜವಾಗ್ಲೂ ಈ ಪ್ರವಾಸದ ಉದ್ದೇಶ ಏನು, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು ಅಂತ? ಸೌಖ್ಯ ಇಲ್ಲೀಗ ಶಾಸಕರ ವಿದೇಶ ಪ್ರವಾಸ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ಈಗ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಇದು ನಾಯಕತ್ವ ಬದಲಾವಣೆ ಸಂದರ್ಭ, ಅದೇ ರೀತಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ 20 ಜನ ಶಾಸಕರು ಅಥವಾ 10-15 ಜನ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಳ್ತಾರ ಅಂತ ಹೇಳಿದ್ರೆ ಒಂದಿಷ್ಟು ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥ ಲೆಕ್ಕಾಚಾರಗಳು ಹಾಕೊಂಡು ವಿದೇಶ ಪ್ರವಾಸಕ್ಕೆ ಶಾಸಕರು ಹೋಗ್ತಗಳಿದ್ದಾರೆ. ಹೀಗಾಗಿ ಇಲ್ಲಿಗ 11 ಜನ MLAಗಳು ಈಗಾಗಲೇ ಹೊರಟಿದ್ದಾರೆ. ಇವತ್ತು ಕೂಡ ಸಂಜೆ ಅಷ್ಟೊತ್ತಿಗೆ ಇನ್ನೊಂದು 10 ಜನ MLAಗಳು ವಿದೇಶಕ್ಕೆ ಪ್ರವಾಸವನ್ನ ಕೈಗೊಳ್ಳೋರಿದ್ದಾರೆ. ಇಲ್ಲಿ ಮೊದಲೇದಾಗಿ ಈ ಒಂದು ಯಾವ ರೀತಿಯಾಗಿ ಚರ್ಚೆ ಆಗಿತ್ತು ಅಂತ ಹೇಳಿದ್ರೆ ಇಲಾಖೆ ಕಡೆಯಿಂದ ಟ್ರಿಪ್ ಅನ್ನ ಮಾಡ್ಲಾಗ್ತಾ ಇತ್ತೆ, ಪಶುಸಂಗೋಪನಾ ಇಲಾಖೆಯಿಂದ ಟ್ರಿಪ್ ಮಾಡ್ಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಆ ಒಂದು ಇಲಾಖೆಯಿಂದ ಅಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದ್ರೆ ವೈಯಕ್ತಿಕ ಪ್ರವಾಸ ಅಂತೇಳಿ ಒಂದಿಷ್ಟು ಜನ MLAಗಳು ಹೇಳ್ಕೊಂತಾ ಇದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಈಗ CM ಸಿದ್ದರಾಮಯ್ಯ ಬಣವನ್ನ ವೀಕ್ ಮಾಡಬೇಕು, ಅದೇ ರೀತಿಯಾಗಿ DK ಶಿವಕುಮಾರ್ ಅಥವಾ ಹೆಚ್ಚಿನ ಸಂಖ್ಯಾಬಲವನ್ನು ತೋರಿಸಬೇಕು, ಈ ಪ್ರಯತ್ನದಲ್ಲಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳು ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ DK ಶಿವಕುಮಾರ್ಗೆ ಅಬ್ಬಬ್ಬಾ ಅಂತ ಹೇಳಿದ್ರೆ ಒಂದು 20-20 ಜನ MLAಗಳ ಸಪೋರ್ಟ್ ಇರ್ಬೋದು. ಅದನ್ನು 50ಕ್ಕೆ ಏರಿಸಿಕೊಂಡ್ರೆ ಅವರು ಅಧಿಕಾರಕ್ಕೆ ಏರೋದು ಸುಲಭ ಆಗುತ್ತೆ. ಅದೇ ರೀತಿ ಹೈಕಮಾಂಡ್ ಕೂಡ ಕನ್ವಿನ್ಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಆಗ್ತಾ ಇತ್ತು. ಹೀಗಾಗಿ DK ಶಿವಕುಮಾರ್ 1-to-1 ಭೇಟಿಯನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಒಂದಿಷ್ಟು ಜನ ಶಾಸಕರಿಗೆ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿ ಕೂಡ ಸುದ್ದಿ ಆಗಿತ್ತು. ಆದ್ರೆ ಈ ಸಂದರ್ಭ ಕ್ರೂಷಿಯಲ್ ಆಗಿರತಕ್ಕಂಥ ಸಂದರ್ಭದಲ್ಲಿ DK ಶಿವಕುಮಾರ್ಗೆ ತಂತ್ರಗಾರಿಕೆಯನ್ನು ಮಾಡಬೇಕು, DK ಶಿವಕುಮಾರ್ ಬಣಕ್ಕೆ ತಮ್ಮ ಶಾಸಕರನ್ನ ಸಣಿಬಾರದು ಅಂತೇಳಿ ಸಿದ್ದರಾಮಯ್ಯ ಅವರು ವಿದೇಶ ಪ್ರವಾಸಕ್ಕೆ ಅವರ ಬಣದ ಮೂಲಕ ಕಳಿಸ್ತಾ ಇದ್ದಾರೆ ಅಂತ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇದರ ಮುಂದುವರೆದ ಭಾಗನೇ ಈ ಒಂದು ವಿದೇಶ ಪ್ರವಾಸ ಅನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇತ್ತು. ಒಟ್ಟಾರಾಗಿ ಒಂದ್ ಕಡೆ ಹೇಳ್ತಾರೆ ವೈಯಕ್ತಿಕ ಟ್ರಿಪ್ ಅಂತ, ಮತ್ತೊಂದು ಕಡೆ ಇಲಾಖೆ ಟ್ರಿಪ್ ಅಂತ. ಇಲಾಖೆ ಮಿನಿಸ್ಟ್ರಿ ಹೇಳಿದ್ರೆ ನಮ್ಮ ಇಲಾಖೆಯಿಂದ ನಾವು ಶೆಡ್ಯೂಲೇ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಂಗೆ ಎಲ್ಲರೂ ಕೂಡ ಕರೆದಿದ್ದು K ವೆಂಕಟೇಶ್ ಅಂತೇಳಿ ಪುಟ್ಟರಂಗ ಶೆಟ್ಟಿ ಹೇಳ್ತಾರೆ. ಎಲ್ಲವನ್ನೂ ಅಂದುಕೊಂಡ್ರೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಇದೆ. ಸತ್ಯವನ್ನು ಹೇಳಬೇಕಾದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳಿರುವುದಿಲ್ಲ, ಸುಳ್ಳನ್ನು ಹೇಳಬೇಕಾದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಕೂಡ ಅದೇ ರೀತಿಯಾಗಿ ಆಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಇಲ್ಲಿ DK ಶಿವಕುಮಾರ್ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ಶಾಸಕರು ಯಾರು ಟ್ರಿಪ್ ಡೈಲಿ ವಿದೇಶ ಪ್ರವಾಸಕ್ಕೆ ಹೋಗ್ತಿರುವಂತ ವಿಚಾರ ಅಥವಾ ಯಾರು ಕಳಿಸ್ತಾ ಇದ್ದಾರೋ ಅವ್ರನ್ನೇ ಕೇಳಿ ಅಂತ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಮೂಲಕವಾಗಿ ಯಾರೋ ಒಬ್ರು ಸ್ಪಾನ್ಸರ್ ಇದ್ದಾರೆ ಈ ಒಂದು ವಿದೇಶಕ್ಕೆ ಟ್ರಿಪ್ಗೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಈ ಮೂಲಕವಾಗಿ ಈಗ ಒಂದು ವಿದೇಶ ಪ್ರವಾಸ ರಾಜ್ಯ ಬಂದ ಮೇಲಾದ್ರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಹೊಸ ಒಂದು ಬದಲಾವಣೆಗಳನ್ನ ತರಬಹುದು ಅಥವಾ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು ಅಂತೇಳಿ ನಾವಿಲ್ಲಿ ಉಲ್ಲೇಖಿಸಬಹುದು. ಸೌಖ್ಯ. ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗೆ.